ನೋಡ್ತಾ ಇದ್ರೆ BBC ನ್ಯೂಸ್. ನಾನು ಸ್ವಾಗತ್. ತಂತ್ರಜ್ಞಾನ ಬೆಳೆದಂತೆ ಆಪರ್ಚುನಿಟಿಗಳು ಕೂಡ ವಿಸ್ತರಿಸ್ಕೊಳ್ತಾ ಹೋಗುತ್ತೆ. ಅಂತೆಯೇ ನಾವು ಹಿಂದೆ ನೋಡ್ತಾ ಇದ್ವಿ, ಯಾವ್ದಾದ್ರು ಒಂದು ವಸ್ತು ಅಂತ ಅಂದ್ರೆ ಅದು ತನ್ನ ಗಾತ್ರ ಆಗಿರಬಹುದು, ಅದರಲ್ಲಿ ತನ್ನದೇ ಆದಂತ ದೊಡ್ಡದಾಗಿರ್ತಕ್ಕಂಥದ್ದೆಲ್ಲ ಇವತ್ತು ಬಹಳ ಚಿಕ್ಕದಾಗಿ ಕಾಣಿಸ್ತಾ ಹೋಗುತ್ತೆ. ಕಾರಣ ಏನು ಅಂತ ಅಂದ್ರೆ, ಒಂದು ಸಿಸ್ಟಮ್ ಅನ್ನ ರೆಡಿ ಮಾಡಬೇಕಾದ್ರೆ ನಾವು ನೋಡ್ತಾ ಹೋಗ್ತೀವಿ, ದಿನದಿಂದ ದಿನಕ್ಕೆ ಟೆಕ್ನಾಲಜಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಮೈಕ್ರೋ ಚಿಪ್ಗಳಾಗುತ್ತೆ, ನ್ಯಾನೋ ಚಿಪ್ಗಳಾಗ್ತಾ ಹೋಗುತ್ತೆ. ಅಂತೆಯೇ ಈಗ ಬಹಳ ಟ್ರೆಂಡಿಂಗ್ ನಲ್ಲಿ ಇರ್ತಕ್ಕಂಥ ಒಂದು ಹೊಸ ಕೋರ್ಸ್ ಯಾವುದು ಅಂತ ಅಂದ್ರೆ VLSI ಅಂತಕ್ಕಂಥದ್ದು. ಅಂತ ಅಂದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಅಂದ್ರೆ ಏನು ಈ ಕೋರ್ಸ್ ನ ತಗೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಲಾಭಗಳೇನು, ಇವೆಲ್ಲವನ್ನ ಒಂದೊಂದಾಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇವತ್ತು ನನ್ನ ಸ್ಟುಡಿಯೋದಲ್ಲಿ ನನ್ನ ಪ್ಯಾನಲ್ ನಲ್ಲಿ ಇದ್ದಾರೆ ಜಯಚಂದ್ರ ಆರಾಧ್ಯ ಅವರು. ಇವರು CEO ಸಿಲಿಕಾನ್ ಮೈಕ್ರೋ ಸಿಸ್ಟಮ್. ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅದ್ರ ಜೊತೆ ಮತ್ತೊಬ್ರು ಜಾಯ್ನ್ ಆಗ್ತಾ ಇದ್ದಾರೆ ಉಮಾಶಂಕರ್ ಅವರು. ಇವರು ಚೀಫ್ ಟೆಕ್ನಿಕಲ್ ಆಫೀಸರ್ ಸಿಲಿಕಾನ್ ಮೈಕ್ರೋ ಸಿಸ್ಟಮ್ ನವರು. ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತೀನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಸರ್, VLSI ಅಂತಕ್ಕಂಥದ್ದು ನಾನು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ, ಮೈಕ್ರೋ ನ್ಯಾನೋ ಎಲ್ಲ ನೋಡ್ತಾ ಹೋದ್ವಿ. ಈಗ VLSI ಅಂತಕ್ಕಂಥದ್ದು ನಾನು ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ಆಟೋಮ್ಯಾಟಿವ್ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಈಗ ಇದಕ್ಕೆ ಆಪರ್ಚುನಿಟೀಸ್ಗಳು ಸಿಗ್ತಾ ಇದ್ದಾವೆ. ಅವಶ್ಯಕತೆ ಇದೆ, ಬಟ್ ಹ್ಯೂಮನ್ ಸೋರ್ಸ್ಗಳು ಸಿಗ್ತಾ ಇಲ್ಲ ಇದಕ್ಕೆ ಅಂತಕ್ಕಂಥದ್ದು. ಸೊ ಫಸ್ಟ್ VLSI ಅಂದ್ರೆ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ. So VLSI is a process of making any ICs. Today we are using in Android mobile or laptops or Apple. Okay, everything has got a chip. Okay, we call that as nanometer technology. So 10 nanometer technology. Today we are running at 3 nanometer technology. So earlier in olden days, still VLSI was there, but it was there in micro nano. It's around 180, 120. Now it has reduced from there till to 3 nanometer technology. The 3 nanometer technology means it's a compression of transistor. We call CMOS in technology. Transistor to transistor. On MOSFET, distance between two gates is called nanometer technology. So ಹಾಗಾಗಿ ಅದು ಕಂಪ್ರೆಸ್ ಆಗ್ತಾ ಬಂದಿದೆ ಮೋರ್ಸ್ ಲಾ ಇಂದ. ಸೊ ಟುಡೇ ದ ಡಿಮ್ಯಾಂಡ್ ಇನ್ ದ ಇಂಡಸ್ಟ್ರಿ ಈಸ್ ಕಾಲ್ಡ್ ಸ್ವ್ಯಾಪ್ ಅಂತ. ಸ್ವ್ಯಾಪ್ ಅಂದರೆ ಸೈಜ್, ವೆಯ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್. ದೀಸ್ ಆರ್ ಅ ವೆರಿ ಕ್ರಿಟಿಕಲ್ ಫ್ಯಾಕ್ಟರ್ಸ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ ಇಂಡಸ್ಟ್ರಿ. That's why it has shrink from bigger sizes to smaller. And also power is very critical. Like as we see in Chandrayaan 3 could not run more than one lunar cycle because of the shortage of power. So this power resources is very important, critical. So ee tara technology ge, so we are now creating more ASICs which uses less power, low power consumption. So this is a critical factors. So ಈ ನಿಟ್ಟಲ್ಲಿ India is now trying to be a major player other than Taiwan and Chinese. Right now it is the industry. Now it has moved on to India and we have the resource skill sets, shortage of skill sets in India. So ಹಾಗಾಗಿ ಅನ್ಕೊಳ್ತಾ ಇದ್ದೆ, ಯಾಕೆ ದಿಢೀರ್ ಅಂತ ಇದಕ್ಕೆ ಇಷ್ಟೊಂದು ಬೇಡಿಕೆ ಹೆಚ್ಚಾಗೋಕೆ ಕಾರಣ ಏನು ಅಂತ? ಇದು ದಿಢೀರ್ ಅಂತೇನಿಲ್ಲ. ನಮ್ಮ VLSI ಮತ್ತು ಎಂಬೆಡೆಡ್ ಟೆಕ್ನಾಲಜಿ ಅಂತ ಎರಡು ಹೇಳ್ತೀವಿ. ಒಂದು IC ಮ್ಯಾನುಫ್ಯಾಕ್ಚರಿಂಗ್, ಇನ್ನೊಂದು IC ಯೂಸ್ ಮಾಡಿಕೊಂಡು ನಾವು ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಈ IC ಮ್ಯಾನುಫ್ಯಾಕ್ಚರಿಂಗ್ ನಮ್ಮಲ್ಲಿ ಇಂಡಿಯಾ ಪ್ರೋಸೆಸ್ ಇಲ್ಲದೇ ಇದ್ದಿದ್ದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ವಿ, ಲಾಸ್ಟ್ ಒಂದು 15-20 ವರ್ಷಗಳಿಂದ ನಾವು ನಮ್ಮ ಭಾರತ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ತೊಗೊಂಡ್ರು ಹೊಸ ಸಿಲೆಬಸ್ ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ಸಲ್ಲಿ ಒಂದು ಟಾಪಿಕ್ VLSI ಅಂತ ಇತ್ತು. ಅದರಲ್ಲಿ 2 ಕ್ಯಾಟಗರಿ ಮಾಡಿದ್ವಿ, ಒಂದು ಪ್ರೋಗ್ರಾಮಬಲ್, ಒಂದು CMOS VLSI ಡಿಸೈನ್ ಅಂತ. ಈ ಪ್ರೋಗ್ರಾಮಬಲ್ಲಿ FPGAಗಳು ನಾವು ಬೇರೆ ಬೇರೆ ಡಿಫೈನ್ಡ್ ಮ್ಯಾನುಫ್ಯಾಕ್ಚರ್ಸ್ಗಳನ್ನ ತೊಗೊಂಡು ನಾವು ಅದನ್ನು ಪ್ರೋಗ್ರಾಮ್ ಮಾಡಿ ತೋರಿಸ್ತಾ ಇದ್ವಿ. ಓಕೆ, ದಿಸ್ ಅ ಪ್ರೋಟೋಟೈಪಿಂಗ್, ನೀವೇನೇ ಡಿಸೈನ್ ಮಾಡೋದು ಇದನ್ನು ಶಾರ್ಟಾಗಿ ಇಷ್ಟು ಮಾಡ್ಬೋದು ಅಂತ. ಅದಾದಮೇಲೆ ಬಂದಿದ್ದು ನಾವು ಫ್ಯಾಬ್ಲೆಸ್ VLSI ಅಂತ ಕರಿತೀವಿ. ಅಂದರೆ ನಿಮ್ಮಲ್ಲಿ ಇವಾಗ ಕೆಲವು ಟೂಲ್ಗಳಿದೆ, ಮೇಜರ್ ಟೂಲ್ಸ್. ಆ ಟೂಲ್ ಯೂಸ್ ಮಾಡಿಕೊಂಡು ನಾವು ಕಾಲೇಜ್ಗಳಲ್ಲಿ ಆಲ್ರೆಡಿ ಅದರ ಬಗ್ಗೆ ಡಿಸೈನ್ ಹೇಳ್ಕೊಡ್ತಾ ಇದ್ವಿ. ಬಟ್ ದೇ ಆರ್ ನಾಟ್ ಸೀರಿಯಸ್ ಅಬೌಟ್ ಫುಲ್ ಫ್ಲೋ ನಾವು ಕಲೀಲಿಕ್ಕೆ. ಸ್ಟಾರ್ಟಿಂಗ್ ಫ್ರಮ್ ಸಿಲಿಕಾನಿಂದ ಹಿಡಿದು ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ವರೆಗೂ ಕಲ್ತ್ಕೊಳ್ಳೋಷ್ಟು ನಾವು ಫೆಸಿಲಿಟಿ ಇರಲಿಲ್ಲ ನಮ್ಮ ಹತ್ರ. ಅದಕ್ಕೇನು ಮಾಡಿದ್ವಿ, ಅದರಲ್ಲಿ ಒಂದು ಪಾರ್ಟ್ ಮಾತ್ರ, ಅಂದರೆ ಪ್ರೋಗ್ರಾಮಿಂಗ್ ಮಾಡೋಂಥದ್ದು ಮಾತ್ರ ನಾವು ಕಲ್ತ್ಕೊಳ್ತಾ ಇದ್ವಿ ಕಾಲೇಜಲ್ಲಿ. ಈಗ ಕೆಲವು ಕಾಲೇಜುಗಳಲ್ಲಿ, ಬಿಕಾಸ್ AICTE ಇಸ್ ಆಲ್ಸೋ ಆಫರ್ಡ್ VLSI ಇಟ್ ಸೆಲ್ಫ್ ಅನ್ನೋ ಸಪ್ರೇಟ್ ಕೋರ್ಸ್ ಅಂತ. ಆ ಕೋರ್ಸ್ ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಭಾಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಬರ್ತಾ ಇದೆ, ಅದಕ್ಕೆ ಟೆಸ್ಟ್ ಫೆಸಿಲಿಟಿ ಬರ್ತಾ ಇದೆ. ಸೊ ಆ ಒಂದು ಕೆಪಾಸಿಟಿ ಬಿಲ್ಡ್ ಮಾಡೋಕ್ಕೋಸ್ಕರ ಈಗ AICTE ಇಸ್ ಆಲ್ಸೋ ಕ್ರಿಯೇಟೆಡ್ ಸಿಲೆಬಸ್ ಆಫ್ ದ ಕರಿಕ್ಯುಲಮ್ ರೆಡಿ ಮಾಡಿದೆ. ಆ ಸ್ಕೆಲಿಟನ್ ಮೇಲೆ ಬಹಳಷ್ಟು ಆಟೋನಮಸ್ ಡೀಮ್ಡ್ ಕಾಲೇಜುಗಳು ತೊಗೊತಾ ಇದೆ, ಹಾಗೂ ಕೆಲವು VTU ಅಥವಾ ಕೆಲವು ಇಂಜಿನಿಯರಿಂಗ್ ಕಾಲೇಜಸ್ಗಳು ಆ ಒಂದು ಸಿಲೆಬಸ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಅಂದರೆ ಅದರಲ್ಲಿ ಇಂಡಸ್ಟ್ರಿಯವರು, ಭಾಳಷ್ಟು ಜನ ಇಂಡಸ್ಟ್ರಿಯವರು ಅದರಲ್ಲಿ ಇನ್ವಾಲ್ವ್ ಆಗಿ ಇದನ್ನು
ದೇ ಕ್ರಿಯೇಟೆಡ್ ನ್ಯೂ ಸಿಲೆಬಸ್. ಸರ್ ಹೇಳ್ತಾ ಇದ್ರು ಇದೇನು ಹೊಸದಲ್ಲ, ಈ ಹಿಂದೆಯಿಂದಲೂ ಇತ್ತು ಅಂತ. ಬಟ್ ಏನು ಅಂತಂದ್ರೆ ಈ ಹಿಂದೆ ನಾವ್ ಏನೇ ಇದ್ರು ಬರೀ ಮೇಲ್ಪದರಗಳು ಮಾತ್ರ ನಮ್ಮಲ್ಲಿ ಆಗ್ತಾ ಇತ್ತು. ಎಲ್ಲವನ್ನು ಕೂಡ ನಾವು ಚೈನಾ ಆಗಿರಬಹುದು, ಮತ್ತೊಂದು ನಾವು ನೋಡಿದ್ರೆ ಬಹುತೇಕ ಒಳಗಡೆ ಮೇಡ್ ಇನ್ ಚೈನಾ ಅಂತ ಇತ್ತು, ಮೇಲ್ಗಡೆ ಚಿಪ್ಪಲ್ಲಿ, ಹೊರಗಡೆ ಮೇಡ್ ಇನ್ ಜಪಾನ್ ಅಂತ ಇದ್ರೆ ಒಳಗಡೆ ಮೇಡ್ ಇನ್ ಚೈನಾ ಅಂತ ಇರ್ತಾ ಇತ್ತು. ಬಟ್ ಈಗ ಆ ಸಿಸ್ಟಮ್ನ ನಮ್ಮ ಇಂಡಿಯಾದಲ್ಲೇ ಈ ಮೂಲಕ ತಯಾರು ಮಾಡ್ತಕ್ಕಂಥದ್ದು ಒಂದು ಹೊಸ ಹಾದಿಗೆ ಇದು ನಾಂದಿ ಆಗಿದೆ ಅಂತ. ಸೊ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ 4 ಫ್ಯಾಬ್ರಿಕೇಶನ್ ಯೂನಿಟ್ಗಳು, ಅಂದರೆ ಈ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ 4 ಇಂಡಿಯಾದಲ್ಲಿ ಬರ್ತಾ ಇದೆ. ಅದರಲ್ಲಿ ಮೇಜರ್ ಗುಜರಾತ್ ಬರ್ತಾ ಇದೆ, ಹಾಗೂ ಅಸ್ಸಾಮಲ್ಲಿ ಬರ್ತಾ ಇದೆ. ಕೆಲವು ಇನ್ನೂ 3-4 ಸ್ಟೇಟ್ಗಳು, ಕರ್ನಾಟಕ ಮತ್ತು ಹೈದರಾಬಾದ್ ಮತ್ತು ಒರಿಸ್ಸಾ, ಈ 3 ಸ್ಟೇಟ್ಗಳು ಕೂಡ ಅದಕ್ಕೆ ತರಲಿಕ್ಕೆ ಭಾಳಷ್ಟು ಪ್ರಯತ್ನ ಬರ್ತಾ ಇದೆ. ಅದರಲ್ಲಿ 2 ಕಂಪ್ನಿಗಳು, ಒಂದು ಮೈಕ್ರಾನ್ ಅಂತ, ಇನ್ನೊಂದು ಟಾಟಾ ಟೆಕ್ನಾಲಜಿ, ಅವರು ಕೂಡ ಅವೆರಡು ಫ್ಯಾಬ್ಗಳನ್ನ ಇವಾಗ ಗುಜರಾತಲ್ಲಿ ಕೇವಲ 1 ವರ್ಷಗಳಲ್ಲಿ ಅದು ಸ್ಟಾರ್ಟ್ ಮಾಡ್ತಾ ಇದೆ. ಅಲ್ಲಿ ನಮಗೆ ಬೇಕಾಗಿರೋಂಥದ್ದು ಒನ್ಲಿ ಇಂಜಿನಿಯರ್ಸ್ ಅಲ್ಲ, ಅಲ್ಲಿ IT ಅವರು ಬೇಕು, ಡಿಪ್ಲೊಮಾಗಳಿಗೂ ಇಂಜಿನಿಯರ್ಸ್ ಬೇಕು. ಬಟ್ ಅವರು ಎಲ್ಲೆಲ್ಲಿ ಲೆವೆಲ್ ಬೇಕು ಅಂದರೆ ಪ್ರೊಡಕ್ಷನಲ್ಲೂ ಬೇಕು, ಟೆಸ್ಟಿಂಗಲ್ಲಿ ಬೇಕು, ಮತ್ತು ಡಿಸೈನ್ಸಲ್ಲಿ ಬೇಕು, ಆ ಥರ. ಸೊ ನಿಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಆನ್ಸಿಲರೀಸು ಬೇಕು. ಅದಕ್ಕೆ ಎಲ್ಲ ಒಂದು ನೆಟ್ವರ್ಕ್ ಬೇಕಾಗಿರೋಂಥ ಎಲ್ಲ ಕಂಪ್ನಿಗಳು ಬೇಕಾಗುತ್ತೆ ಇಂಡಿಯಾದಲ್ಲಿ. ಏನಾಗುತ್ತೆ ಸರ್, ಈಗ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಹಾಸನದಲ್ಲಿ ನಾವು ಜಾಸ್ತಿ ನೋಡ್ತಾ ಹೋದ್ರೆ, ನನ್ನ ಅಣ್ಣ ಯಾವುದೋ ಮೆಕ್ಯಾನಿಕಲ್ ತಗೊಂಡಿದ್ದಾನೆ, ಅಲ್ಲೊಂದು ಚೆನ್ನಾಗಿ ಕೆಲಸದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನಪ್ಪ, ನೀನು ಮೆಕ್ಯಾನಿಕಲ್ ತಗೋ, ಇಲ್ಲ ಅವ್ನು ಸಿವಿಲ್ ಮಾಡಿದ್ದಾನೆ ಚೆನ್ನಾಗಿದ್ದಾನೆ ತಗೋ, ಹೊಸ ಕೋರ್ಸು ಯಾಕೆ ಬೇಕು, ಮುಂದೆ ಏನೋ ಇದು ಫ್ಯೂಚರ್ ಗೊತ್ತಿಲ್ಲ ಅನ್ನೋ ಥರದ್ದು ಒಂದು ಭಾವನೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ ಸರ್. ಸೊ VLSI ನ ತಗೊಳ್ಳೋದ್ರಿಂದ ಫ್ಯೂಚರ್ ಹೇಗಿದೆ ಸ್ಟೂಡೆಂಟ್ಸ್ಗಳಿಗೆ, ಯಾಕೆ ಇದನ್ನು ಚೂಸ್ ಮಾಡಬೇಕು ಈ ಕೋರ್ಸನ್ನು? ಸೊ ಯಾಕೆ ಈ ಕೋರ್ಸ್ ಚೂಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ VLSI ಇಂದನೇ ಇವತ್ತು ವಾಟರ್ ಟೆಕ್ನಾಲಜಿ ವಿ ಆರ್ ಸೀಯಿಂಗ್ ಇಸ್ ದ ಕಂಪ್ರೆಸ್ಡ್ ವರ್ಷನ್. ಸೊ ವಿ ಆರ್ ಗ್ರೋನ್ ಓವರ್ ಅ ಪೀರಿಯಡ್. VLSI is not a new domain, as I said, ನಾವು ಡಿಸ್ಕಸ್ ಮಾಡಿದಾಗೆ. It is yet to fulfill lot more challenges like photon electrons, photonics, quantum electronics. So that domain is going to be a very near. Manufacturing sector is manufacturing sector. So especially any kind of exposure at this level will always be, there will be awareness, right? For skill set shortage ಇದೆ, ಸೊ ಅದು ಫುಲ್ಫಿಲ್ಮೆಂಟ್ ಆಗುತ್ತೆ. ಸೊ ಸ್ಟೂಡೆಂಟ್ ಚೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ದೇರ್ ಇಸ್ ಎ ಬೆಟರ್ ಫ್ಯೂಚರ್, ಅಟ್ಲೀಸ್ಟ್ ಗ್ಯಾರಂಟೀಡ್ ಸಮ್ ಅಶ್ಯೂರೆನ್ಸ್, ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಗಿವಿಂಗ್ ಅಶ್ಯೂರೆನ್ಸ್, ಇಸ್ ಮೇಕಿಂಗ್ ಎ ಮ್ಯಾಂಡೇಟ್ ಲೈಕ್ ಈಸಾ ಅಂತ ಒಂದು ಫೋರಮಿಂದ ದೇ ಆರ್ ಟ್ರೈಂಗ್ ಟು ಪುಷ್ ಆ್ಯಂಡ್ ಎನೇಬಲ್ ಅಕಾಡೆಮಿಕ್ಸ್ ಲೆವೆಲ್ ದಟ್ ನೋ ಈವನ್ ಲೆಕ್ಚರಿಂಗ್ ಕಮ್ಯುನಿಟಿ ಲೆವೆಲ್ ಅಲ್ಲಾಗಲಿ ಸ್ಟೂಡೆಂಟ್ಸ್ ಲೆವೆಲ್ ಆಗಲಿ ಯು ಶುಡ್ ಎಕ್ಸ್ಪೋಸ್ ಸೊ ದಟ್ ವಿ ಗೆಟ್ ಮೋರ್ ಸ್ಕಿಲ್ ಸೆಟ್ ಅಂತ. ಸೊ ಈ ಅಶ್ಯೂರೆನ್ಸು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಕೊಡ್ತಾ ಇರೋದ್ರಿಂದ ಆಬ್ವಿಯಸ್ಲಿ ದೇರ್ ಇಸ್ ಎ lot more need and students can easily bet on this particular subject. ಈಗ ಸರ್ ಹೇಳ್ತಾ ಇದ್ರು ಎಲೆಕ್ಟ್ರಾನಿಕ್ಸ್ ನಲ್ಲಿ ಇದೊಂದು ಪಾರ್ಟ್ ಆಗಿತ್ತು ಮೊದಲು, ಈಗ ಎಕ್ಸ್ಪ್ಯಾಂಡ್ ಆಗಿ ತುಂಬಾ ವಿಸ್ತಾರವಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಿ ಅಂತ ಹೇಳಿದ್ರಿ ಸರ್. ಹೆಂಗಿದೆ ಸರ್ ಸಬ್ಜೆಕ್ಟಿಗೆ ಈಗ ಡಿಮ್ಯಾಂಡ್ ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಆಗಿದೆಯಾ ನಮ್ಮ ಇಂಡಿಯಾದಲ್ಲಿ? ಇಂಡಿಯಾದಲ್ಲಿ ಕೆಲವು ಕಾಲೇಜುಗಳಲ್ಲಿ ಸ್ಟಾರ್ಟ್ ಆಗಿದೆ. ಈಗ ಇದು ಕರ್ನಾಟಕದಲ್ಲೂ ಕೂಡ ಕೆಲವು ಕಾಲೇಜುಗಳು ತೊಗೊಂಡಿದೆ. ಇದರಲ್ಲಿ ತುಂಬ ರಿಕ್ವೈರ್ಮೆಂಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೂ ಇದರಲ್ಲಿ ಅದೇ ಹೇಳಿದ್ನಲ್ಲ, ಈಗ ಒಂದು ಫ್ಯಾಬ್ಲೆಟ್ ಡಿಸೈನ್ ಅನ್ನೋದು ನಾವು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ವಿ. ಅದನ್ನ ಡಿಸೈನ್ಸ್ ಸ್ಟಿಲ್ ಫರ್ದರ್ ಇಟ್ ವಿಲ್ ಗೋ. ಬಟ್ ಅದರ್ ದ್ಯಾನ್ ದ್ಯಾಟ್ ಆ್ಯಕ್ಚುಲಿ ಒಂದು ಫ್ಯಾಬ್ರಿಕೇಷನ್ ಯೂನಿಟ್ ಅಂತ ಸ್ಟಾರ್ಟ್ ಆದರೆ ಅದಕ್ಕೆ ಬೇಕಾಗಿರೋಂಥ ಒಂದು ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆಗಿರ್ಬೋದು, ಅಥವಾ ಟೆಸ್ಟ್ ಆ್ಯಂಡ್ ಮೆಷರಿಂಗ್ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಎಲ್ಲ ಒಂದು ಸಿಸ್ಟಮ್, ಅಂದರೆ ಅದೊಂದು ಈಕೋ ಸಿಸ್ಟಮ್ ಅಂತ ಇರುತ್ತೆ. ಆ ಈಕೋ ಸಿಸ್ಟಮ್ ಬರೋಂಥ ಎಲ್ಲ ಟೂಲ್ಸ್ ಎಕ್ವಿಪ್ಮೆಂಟ್ಗಳೆಲ್ಲನೂ ಕಲಿಬೇಕಾಗತ್ತೆ ಅವರು. ಅಂದರೆ ಒಬ್ಬ ಸಿಲಿಕಾನ್ ಅಂದರೆ ಮರಳಿಂದ ಕೂಡ ಒಂದು ಚಿಪ್ ಮಾಡ್ತಾ ಇರೋದ್ರಿಂದ ನಾವು ಎಲ್ಲ ಒಂದೊಂದು ಸ್ಟೇಜಲ್ಲೂ ನಮಗೆ ಅದರ ಮ್ಯಾನ್ ಪವರ್ ಬೇಕಾಗುತ್ತೆ. ಸೊ ಆ ಒಂದು ಪ್ರತಿಯೊಂದು ಲೆವೆಲ್ ಹೇಳ್ಕೊಡ್ಲಿಕ್ಕೆ ಇದೊಂದು ಸ್ಪೆಷಲೈಸ್ಡ್ ಕೋರ್ಸ್ ಅಂತ ಏನು ಮಾಡ್ತಾ ಇದ್ದೀವಿ. ದಿಸ್ ಗಾಟ್ ಅ ವಂಡರ್ಫುಲ್ ಅಪರ್ಚುನಿಟಿ ಇನ್ ದ ಫ್ಯೂಚರ್. ಈಗ ಹಾಸನದ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಈ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ? ಇವತ್ತು ಮಲ್ನಾಡ್ ಕಾಲೇಜು ಇಟ್ಸ್ ಆಲ್ಮೋಸ್ಟ್ 60+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಮತ್ತು ಲೆಜೆಂಡ್ ಇದನ್ನು ಕ್ಯಾರಿ ಮಾಡ್ತಾ ಇದೆ. ಸೊ ಡೆಫಿನೆಟಾಗಿ ಈ ಒಂದು ಮೈಸೂರು ಭಾಗದಲ್ಲಿ ಮಲ್ನಾಡ್ ಕಾಲೇಜು ಈ ಥರ ಒಂದು ಕೋರ್ಸ್ ಸ್ಟಾರ್ಟ್ ಮಾಡೋದು ಡೆಫಿನೆಟಾಗಿ ಇಟ್ ಹಸ್ ಗಾಟ್ ಅ ವಂಡರ್ಫುಲ್ ಅಪರ್ಚುನಿಟಿ. ಈ ಒಂದು ಭಾಗದ ಒಂದು ಮಕ್ಕಳಿಗೂ ಅಷ್ಟೇ, ಈ MC ಹಾಸನಲ್ಲಿ ಇರೋಂಥ ಒಂದು ಫೆಸಿಲಿಟಿ ಆಗಿರ್ಬೋದು, ಒಂದು ಫ್ಯಾಕಲ್ಟಿಗಳ ಕ್ವಾಲಿಟಿ ಆಗಿರ್ಬೋದು, ಇವೆಲ್ಲನೂ ಅದಕ್ಕೆ ಒಂದು ಆ್ಯಡ್ ಆನ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ಗಾಟ್ ಅ ವಂಡರ್ಫುಲ್ ಹಾರಿಜನ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಈಗ VLSI ಅಂತಕ್ಕಂಥದ್ದನ್ನ ಸರ್, ಈಗ ಎಲೆಕ್ಟ್ರಾನಿಕ್ಗೆ ಸಂಬಂಧಪಟ್ಟಂಗೆ ಯಾರು ಜಾಸ್ತಿ ಅಂದರೆ ಯಾವ ಆ್ಯಂಗಲ್ನಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳನ್ನ ಇದನ್ನ ಚೂಸ್ ಮಾಡಬಹುದು ಅಂತ ನೋಡ್ತಾ ಹೋದರೆ? ನೀವು VLSI ಡೊಮೈನ್ ತೊಗೊಂಡ್ರೆ ಇಟ್ ಈಸ್ ನಾಟ್ ಜಸ್ಟ್ ಎಲೆಕ್ಟ್ರಾನಿಕ್ಸ್, ಮೆಟೀರಿಯಲ್ ಸೈನ್ಸಿಂದನೂ ಬರುತ್ತೆ, ಮ್ಯಾಟ್ರ್ ಆಗುತ್ತೆ. ಸೊ ಮೆಟೀರಿಯಲ್ ಸೈನ್ಸ್ ಎಕ್ಸ್ಪರ್ಟ್ಸ್ ಬೇಕು, ರೈಟ್? ಎಲೆಕ್ಟ್ರಾನಿಕ್ಸ್ ಡಿಸೈನ್ ವ್ಯಾಲಿಡೇಷನ್ ಮಾಡಬೇಕು,
ಆಮೇಲೆ ಡಿಸೈನ್ ಫಾರ್ ಟೆಸ್ಟಬಿಲಿಟಿ ಅಂತ ಒಂದು ಸ್ಟೆಪ್ ಬರುತ್ತೆ VLSI. ಮಾಡಿರೋ IC ಆ್ಯಸ್ ಪರ್ ದ ರೆಕಾರ್ಡ್ಸ್ ಆ್ಯಸ್ ಪರ್ ದ ಟೈಮಿಂಗ್ ವರ್ಕ್ ಆಗ್ತದೆ ಅನ್ನೋದಕ್ಕೆ ಒಂದು ಹಾರ್ಡ್ವೇರ್ ಕ್ರಿಯೇಟ್ ಮಾಡಿ ಟೆಸ್ಟ್ ಮಾಡಬೇಕು. ಸೊ ಹಾರ್ಡ್ವೇರ್ವರೆಗೂ ಆಪರ್ಚುನಿಟೀಸ್ ಇರುತ್ತೆ. ಸೊ ದೇರ್ ಇಸ್ ಎ ಸಾಫ್ಟ್ವೇರ್ ವಿಚ್ ಇಸ್ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್, ಲೈಕ್ ನಾವು ಇವಾಗ ಹೇಳ್ದಂಗೆ EDA ಟೂಲ್ಸ್ ಅಂತಾರೆ. ಓಕೆ, ಇಟ್ಸ್ ಎ ಡೆವಲಪ್ಮೆಂಟ್ ಟೂಲ್ಸ್ ಫಾರ್ ವ್ಯಾಲಿಡೇಟಿಂಗ್ ಆಲ್ ದೋಸ್ ಥಿಂಗ್ಸ್. ಈ ಥರ ಒಂದು VLSI ಒಂದು IC ಡೆವಲಪ್ ಮಾಡೋಕ್ಕೂ ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡೆ ಡೆವಲಪ್ ಮಾಡೋದು ಫೈನಲಿ ಫ್ಯಾಬ್ರಿಕೇಷನ್ಗೆ. ದಿಸ್ ಹ್ಯಾಸ್ ಗಾಟ್ ಟ್ರೆಮೆಂಡಸ್ಲಿ evolved, and lot of less opportunities there in EDA because lot of open source is there, private players like ಬೇರೆ ಕಡೆ ಎಲ್ಲ ಕ್ಯಾಡೆನ್ಸು ಆ ಥರ ಎಲ್ಲರೂ ಇದ್ದಾರೆ. ಸೊ ಇಟ್ಸ್ ಆಲ್ ಪ್ರೂವನ್, ಎಸ್ಪೆಷಲಿ ಇನ್ ದ ಸಾಫ್ಟ್ವೇರ್ ಸೆಕ್ಟರ್. ಬಟ್ ಇನ್ ದ ಹಾರ್ಡ್ವೇರ್ ಸೆಕ್ಟರ್ಸ್ ವೆದರ್ ನ್ಯೂ ಸೆಟ್ಸ್ ಆಫ್ ಡಿಸೈನ್ಸ್ ಆರ್ ಓಲ್ಡ್ ಡಿಸೈನ್ಸ್ ವಿಚ್ ಇಸ್ ಬಿನ್ ಹ್ಯಾಸ್ ಟು ಬಿ ಫ್ಯಾಬ್ರಿಕೇಟೆಡ್, ಪ್ರೊಡಕ್ಷನ್ ಇಂಜಿನಿಯರಿಂಗ್ಸ್ ಬೇಕಾಗುತ್ತೆ. ಅಂದರೆ ಒಬ್ಬರು ಪ್ರೊಡಕ್ಷನ್ ಮೇಂಟೈನ್ ಮಾಡೋರು, ಓಕೆ, ಒಂದು ಮೆಟೀರಿಯಲ್ ಸೈನ್ಸ್ ನಾಲೆಡ್ಜ್ ಇರೋರು, ಎಲೆಕ್ಟ್ರಾನಿಕ್ ಗ್ರ್ಯಾಜುಯೇಟ್ಸ್ ಹೂ ಹ್ಯಾಸ್ ಗಾಟ್ ಗುಡ್ ಹಾರ್ಡ್ವೇರ್ ಡಿಸ್ಕ್ರಿಪ್ಟಿವ್ ಲ್ಯಾಂಗ್ವೇಜ್, ಎಸ್ಪೆಷಲಿ Verilog and VHDL ಅಂತ ಕರಿತೀವಿ. ಇಟ್ಸ್ ಬೀನ್ ಆಲ್ರೆಡಿ ಟಾಟ್ ಫ್ರಮ್ ಲಾಸ್ಟ್ ಫ್ಯೂ ಡೆಕೆಡ್ಸ್ ಆಲ್ರೆಡಿ, ಬಟ್ ವೆರಿ ಸ್ಮಾಲ್ ಪಾರ್ಟ್ ಆಫ್ VLSI. ಸೊ ದಟ್ ಇಸ್ ನಾಟ್ ದ ಎಂಡ್. ಸೊ ಅದನ್ನ ವ್ಯಾಲಿಡೇಷನ್ ಮಾಡೋಕ್ಕಾಗಲಿ, ಆಮೇಲೆ ಫ್ಯೂಚರ್ ಡೆವಲಪ್ಮೆಂಟ್ ಶ್ರಿಂಕಿಂಗ್ ಮಾಡೋಕ್ಕಾಗಲಿ, ದ ನ್ಯೂ ಟೆಕ್ನಾಲಜಿ ಇಸ್ ಎವಾಲ್ವಿಂಗ್. ಸೊ ಆ್ಯಸ್ ವಿ ಗ್ರೋ ಟು ಲೆಸರ್ ನ್ಯಾನೋಮೀಟರ್ ಟೆಕ್ನಾಲಜಿ, lot of revalidation, reassurance has to be there. So not only that, still again getting management skills ಬೇಕು, right? Sales capability ಬೇಕು. It is not only for India. We have to also do sales outside, because any VLSI process once it starts, you cannot turn off the factory, right? ಇದು ನಾವು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ, ಆಫ್ ಮಾಡಿ ನಾಳೆ ಬೆಳಗ್ಗೆ ಶುರು ಮಾಡ್ದಂಗಲ್ಲ ಮೆಕ್ಯಾನಿಕಲ್ ಥರ. ಒನ್ಸ್ ದ process is started, it has to run 24/11, right? 27/7, 365 days it has to be on. It has to be dust free, right? To maintain that itself, it's a tremendous cost. ನೀವೇನು ಫ್ಯಾಬ್ರಿಕೇಟ್ ಮಾಡಲಿಲ್ಲ ಅಂದರೆ ಇಟ್ಸ್ ಎ ಲಾಸ್, because lot of wafers is going to go wrong, right? And it requires that kind of tremendous amount of money to be pushed in, which is government is right now supporting. So taking all this factor, big companies like MNCs like Micron or everybody is moving on to India. So India will be a future for production of these ICs, whether it's a new technology ICs or old obsolete ICs which is required in automation or avionics, ಮತ್ತು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಆಗಲಿ ಅಥವಾ ಹೋಮ್ ಆಟೋಮೇಷನ್ ಆಗಲಿ, ಇಂಡಸ್ಟ್ರಿಯಲ್ ಆಟೋಮೇಷನ್ ಆಗಲಿ, ರಾಬೋಟ್ಸ್ ಆಗಲಿ, ಎವ್ರಿಥಿಂಗ್ ರಿಕ್ವೈರ್ಸ್ ದಿಸ್ ಚಿಪ್ಸ್. ಸೊ ದಿಸ್ ಇಸ್ ಎ ಬ್ರೈಟ್ ಫ್ಯೂಚರ್ ಫಾರ್ ದ ಸ್ಟೂಡೆಂಟ್ಸ್. Is I welcome that MC is getting into that kind of opening a particular course here for Hasan especially. It's a good call. ನಾನು ಆಗಲೇ ಅದನ್ನ ಹೇಳ್ತಾ ಇರ್ತೀನಿ ಸರ್, ನೀವು ಹೇಳ್ದಂಗೆ ದಿಸ್ ಇಸ್ ನಾಟ್ ಅ ನ್ಯೂ ಕೋರ್ಸ್, ಹೊಸ ಕೋರ್ಸ್ ಅಲ್ಲ. ಬಟ್ ಬೇರೆ ದೇಶಗಳಲ್ಲಿ ಇದನ್ನ ಅಳವಡಿಸ್ಕೊಳ್ತಾ ಇದ್ದು ಅಂದ್ರೆ ನಮ್ಮವ್ರು ಇದನ್ನ ಕಲಿಬೇಕು ಅಂದ್ರೆ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು ಅನ್ಸುತ್ತೆ ಹಾಗಿದ್ರೆ ಈ ಹಿಂದೆ. ಬಟ್ ಅವ್ರಿಗೀಗ ಇಲ್ಲೇ ಆಪರ್ಚುನಿಟಿ ಸಿಗುತ್ತೆ, ಇಟ್ಸ್ ಈಸಿ ಆಕ್ಸೆಸ್ ಆಗುತ್ತೆ ಅಂತ. ನಮ್ಮಲ್ಲಿ ಯು ಜಿ ಇತ್ತು, PG ಇತ್ತು, ಬಟ್ PG ಕೂಡ ಅಷ್ಟೊಂದು ಅಡ್ವಾನ್ಸ್ ಆಗಿರಲಿಲ್ಲ. ಸೊ ಈಗ ಈ ಕೋರ್ಸ್ ನಾವು ಸ್ಪೆಷಲೈಸೇಷನ್ ತೊಗೊಳ್ತಾ ಇರೋದ್ರಿಂದ UG ಇಂದ ಅಂದರೆ ಇವಾಗ ಗ್ರ್ಯಾಜುಯೇಷನ್ ಫಸ್ಟ್ ಇಯರ್ ಬಂದಾಗಿಂದ ನೀವು ಫೈನಲ್ ಇಯರ್ ಬರೋಷ್ಟೊತ್ತಿಗೆ ವಾಟ್ ಎವರ್ ದೇ ಹೊರಗಡೆ ಹೋಗಿ ಏನು ಕಲಿತಾ ಇದ್ರು ಅದು ಇಂಡಿಯಾಲೇ ಕಲಿಬೋದು ಇವತ್ತು. ಸೊ ದಟ್ ಇಸ್ ಒನ್ ಅಡ್ವಾಂಟೇಜ್. ಅಂಡ್ ಮತ್ತೆ ಇನ್ನೊಂದು ಸರ್, ಈಗ ನಾವು ಆಗ್ಲೇ ಹೇಳಿದ್ರೆ ಹ್ಯೂಮನ್ ಸೋರ್ಸ್ ಕಡಿಮೆ ಇದೆ ನಮ್ಮ ದೇಶದಲ್ಲಿ ಇದಕ್ಕೆ ಅನ್ನೋದ್ರಿಂದ ಈ ಕೋರ್ಸ್ ಮಾಡಿದ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ಗಳಾಗಿರಬಹುದು, ಇಂಥ ಆಪರ್ಚುನಿಟಿ ಹೆಚ್ಚಾಗಿ ಸಿಗಬಹುದಲ್ಲ? Obviously, the Micron also, which has come, which is finding shortage of skill set. If the skill set is there, that's a need. That's why Government of India is funding heavily and betting on this, right? They want to create awareness that and showcase that MNC is this. We have got a skill set within India. So that's what they are betting. They are trying to enable this particular channel. That's why it is picking up. AICTC is pushing it, all those things. Definitely there is a future, and assurance is actually given by Government of India. None other than, not. So they are trying to convince the MNCs that yes, we have the talent pool, we will make the skill set available. So that way it is definitely a welcome. ಇದಕ್ಕೆ ಒಂದು ಸ್ಟೇಜ್ ಮುಂಚೆನೆ ಲಾಸ್ಟ್ 1 year ಬ್ಯಾಕೇ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ನೂ ಒಂದು ಸ್ಟೇಜ್ ಮುಂದೆ ಹೋಗಿತ್ತು. ಇಟ್ ಇಸ್ ಕಾಲ್ಡ್ C2S, ಚಿಪ್ ಟು ಸ್ಟಾರ್ಟಪ್ ಅಂತ ಒಂದು ಪ್ರೋಗ್ರಾಮ್ ನಡೀತು. ಅದರಲ್ಲಿ ಒಂದು 150 ಕಾಲೇಜು ಮತ್ತು ಇಂಡಸ್ಟ್ರಿಗಳಿಗೆ ಆಲ್ಮೋಸ್ಟ್ ಅಬೌಟ್ 5 crores ಫಂಡಿಂಗ್ ಮಾಡಿತ್ತು ಈಚ್ ಕಾಲೇಜು. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಭಾಳಷ್ಟು ಈ ICನ ನಾವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೇನು ಪ್ರೋಸೆಸ್ ಬೇಕೋ ಇದನ್ನು ನೀವು ಕಾಲೇಜಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ಅಂತ. ಸೊ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಭಾಳಷ್ಟು IITಗಳು, NITಗಳು, IIIT, ಸೆಂಟ್ರಲ್ ಯೂನಿವರ್ಸಿಟಿಗಳು ಅವೆಲ್ಲ ಕಡೆಯೂ ಕಾಲೇಜ್ಗಳಲ್ಲಿ ಇವೆಲ್ಲ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಇಂಡಸ್ಟ್ರಿ ಟೈಅಪ್ ಕೂಡ ಆಗಿ ಇಂಡಸ್ಟ್ರಿ ಕೂಡ ಅದರಲ್ಲಿ ಪ್ರೋಸೆಸ್ ನಡೀತಾ ಇದೆ. ಇದು ಒಂದು ಸ್ಟೇಜ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಡೀತಾ ಇತ್ತು. ಇದು ಆಲ್ರೆಡಿ ಕರ್ನಾಟಕಲ್ಲೂ ಕೂಡ 1-5-6 ಕಾಲೇಜಲ್ಲಿ ಈ ಪ್ರಾಜೆಕ್ಟ್ ಬಂದು ಇದನ್ನು ಭಾಳಷ್ಟು ಡೆವಲಪ್ಮೆಂಟ್ ನಡೆದಿದೆ.
ಸೊ ಇದ್ರ ಮುಂದೆ ಐ ಥಿಂಕ್ ಗೌರ್ಮೆಂಟ್ ಇನ್ನೊಂದು 2-3 ಸ್ಟೆಪ್ ಮುಂದೆ ಹೋಗಿ ಇದರಲ್ಲಿ ಈ ಕಾಲೇಜುಗಳಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಈ VLSI ಟೂಲ್ಗೆ ಈ ಡಿಸೈನ್ಗೆ ಬೇಕಾದಂಥ ಎಲ್ಲ ಟೂಲ್ಗಳನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಸಪ್ಲೈ ಮಾಡಿದೆ. ಅದು ಇಟ್ಸ್ ಇಸ್ ವೆರಿ ಕಾಸ್ಟ್ಲಿ. ಆ ಕಾಸ್ಟೆಸ್ಟ್ ಎಕ್ವಿಪ್ಮೆಂಟ್ ಮತ್ತು ಸಾಫ್ಟ್ವೇರ್ಗಳನ್ನ ನಮಗೆ ಕಾಲೇಜುಗಳಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. That's what we call EDA tools, the cadence ಆಗಲಿ mentor. So that's a designing tool for any VLSI. ಸರ್, ಕೊನೆಯದಾಗಿ PU ಆದಮೇಲೆ ಮುಂದೇನು ಅಂದಾಗ ಇಂಜಿನಿಯರಿಂಗ್ ಅಂದಾಗ ಮುಂದೇನು ಅನ್ನೋ ಒಂದಿಷ್ಟು ಗೊಂದಲಗಳು, ಒಂದಿಷ್ಟು ಆಯ್ಕೆ ವಿಚಾರದಲ್ಲಿ ನಿಂತಿರೋ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸೊ ಒಂದೇನು ಅಂತ ಹೇಳಿದ್ರೆ, ಒಂದು ಇಂಜಿನಿಯರಿಂಗ್ ಅಂದಿದ ತಕ್ಷಣ ಇವತ್ತಿನ ಒಂದು ಟ್ರೆಂಡ್ ಆದ IT ಬಗ್ಗೆ ಏನು ಅಷ್ಟೊಂದು ಎಲ್ಲರೂ ಹುಡುಗರು ತುಂಬ ಮನಸ್ಸು ತೋರಿಸ್ತಾ ಇದ್ದಾರೆ. ಅದು IT ಒಂದೇ ಅಲ್ಲ, ಕೋರ್ ಇಂಡಸ್ಟ್ರಿಗಳಾದ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್, ಸಿವಿಲ್, ಈ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ತುಂಬ ಆಪರ್ಚುನಿಟಿ ಇದೆ. ಆ ಎಲೆಕ್ಟ್ರಾನಿಕ್ ಸೆಗ್ಮೆಂಟಲ್ಲಿ ನಾವು ಇನ್ಸ್ಟ್ರುಮೆಂಟೇಷನ್ ಆಗಿರ್ಬೋದು, ಮೆಕಾಟ್ರಾನಿಕ್ಸ್ ಆಗಿರ್ಬೋದು, ಅಥವಾ VLSI ಟೆಕ್ನಾಲಜಿ ಆಗಿರ್ಬೋದು, ಎಂಬೆಡೆಡ್ ಟೆಕ್ನಾಲಜಿ ಆಗಿರ್ಬೋದು, ಆಟೋಮೇಷನ್ನು, ರೊಬೊಟಿಕ್ಸು, ಈ ಟೆಕ್ನಾಲಜಿಗಳಲ್ಲಿ ತುಂಬ ರಿಕ್ವೈರ್ಮೆಂಟ್ಗಳಿದೆ. ಓಕೆ, ಬಟ್ ಏನು ಅಂದರೆ ಹುಡುಗರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಾಗ ಈ IT ಟ್ರೆಂಡು ಮತ್ತು ಏನು ಬಸ್ ವರ್ಡ್ಗಳೇನಿದೆ ಅದು ಸ್ವಲ್ಪ ಹುಡುಗರನ್ನ ಒಂದು ಕಡೆ ಅಟ್ರಾಕ್ಟ್ ಮಾಡಿದೆ. ಬಟ್ ಡೆಫಿನೆಟ್ ಆಗಿ ದಿಸ್ ಇಸ್ ಗಾಟ್ ಅ ಗ್ರೀನ್ ಸಿಗ್ನಲ್, ಗ್ರೀನ್ ಫೀಲ್ಡ್ ಅಂತ ಹೇಳ್ತೀವಿ. ಅಂದರೆ ಇದು ಆಲ್ಮೋಸ್ಟ್ ನಿಮಗೆ ಇನ್ನೊಂದು 10-15 ವರ್ಷ ಹೋದ್ರೂ ಯಾವತ್ತಿದ್ರೂ ಇದಕ್ಕೆ ಸ್ಕೋಪ್ ಇದ್ದೇ ಇರುತ್ತೆ. ಎಸ್, ಒಟ್ಟಿನಲ್ಲಿ ಅವಕಾಶಗಳನ್ನ ನಾವು ಹುಡುಕೊಂಡು ಹೋಗೋದಕ್ಕಿಂತ ಎಲ್ಲಿ ಜಾಸ್ತಿ ಅವಕಾಶಗಳಿರುತ್ತೆ ಅದನ್ನ ಚೂಸ್ ಮಾಡ್ಕೊಳ್ಳೋದ್ರಿಂದ ಮುಂದಿನ ಜೀವನದಲ್ಲಿ ಒಂದಿಷ್ಟು ಒಳ್ಳೆ ಭವಿಷ್ಯವನ್ನ ಕಟ್ಕೊಬಹುದು. ಒಂದು ಕಡೆ ನಾವು ಇಂಡಿಯಾದಲ್ಲಿ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಇವತ್ತೇನು ಜಾಸ್ತಿ ನಾವು ಅದನ್ನ ಹೇಳ್ತಾ ಹೋಗ್ತೀವಿ, ಸರ್ಕಾರಗಳನ್ನ ಹೇಳ್ತಾ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ವಿದೇಶಗಳಿಗೆ ಹೋಗಿ ಮಾಡಬೇಕಾದಂಥ ಸ್ಟಡೀಸ್ ಆಗಿರಬಹುದು, ಅಥವಾ ವಿದೇಶಗಳಲ್ಲಿ ಆಗ್ತಾ ಇದ್ದ ಮ್ಯಾನುಫ್ಯಾಕ್ಚರ್ನ ಇವತ್ತು ನಮ್ಮ ದೇಶದಲ್ಲೇ ನಾವು ಮಾಡೋ ನಿಟ್ಟಿನಲ್ಲಿ VLSI ಅಂತಕ್ಕಂಥದ್ದು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ನಮ್ಮ ಹಾಸನದಲ್ಲೂ ಕೂಡ ರಾಜ್ಯದಲ್ಲಿ 5-6 ಕಾಲೇಜುಗಳು ಈಗ ಆಲ್ರೆಡಿ ಇದನ್ನ ನಡೆಸ್ತಾ ಇದ್ದಾವೆ. ಅಂತೆಯೇ ನಮ್ಮ ಹಾಸನದಲ್ಲೂ ಕೂಡ ಈ ಕೋರ್ಸ್ ಈಗ ಲಭ್ಯ ಇದೆ ವಿದ್ಯಾರ್ಥಿಗಳಿಗೆ. ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಹೊಸದಾಗಿ VLSI ಅಂತಕ್ಕಂಥ ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮುಂದೇನು ಆಫ್ಟರ್ PU ಮುಂದಾದ ಏನು ಇಂಜಿನಿಯರಿಂಗ್ ನಲ್ಲಿ ಯಾವ ಕೋರ್ಸ್ ಸೆಲೆಕ್ಟ್ ಮಾಡಬೇಕು ಅಂತಕ್ಕಂಥ ಗೊಂದಲದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಅಂಡ್ ಆಗ್ಲೇ ಹೇಳ್ತಾ ಇದ್ರು ಸರ್, ಗೌರ್ಮೆಂಟ್ ಕೂಡ ಈಗ ಆಲ್ರೆಡಿ ಇದಕ್ಕೆ ಅಂತ ಒಂದಿಷ್ಟು ಫಂಡ್ಗಳನ್ನ ಇಟ್ಟಿರ್ತಕ್ಕಂಥದ್ದು ಅಂಡ್ ಸೋರ್ಸಸ್ ಗಳನ್ನ ತೆಗೆದುಕೊಳ್ಳೋಕೆ ಸಾಕಷ್ಟು ಅವಕಾಶ ಇರೋದ್ರಿಂದ ವಿದ್ಯಾರ್ಥಿಗಳು ಇದನ್ನ ಆಯ್ಕೆ ಮಾಡ್ಕೊಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ VVC TV. ಸದ್ಯ ಕಡೆ